ಹೆಣ್ಣು ಮಕ್ಕಳು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಆ ಆಚರಣೆ ಬಗ್ಗೆ ಭಾಗ 1 ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಭಾಗ 2. ನಾನು ಭಾಗ 1ರಲ್ಲಿ ಏನು ಹೇಳಿದ್ದೀನಿ ಅಂದರೆ, ಪ್ರತಿಯೊಬ್ಬ ಹೆಣ್ಮಕ್ಳು ಹುಟ್ಟಿದಾಗಿಂದ ಸಾಯೋವರೆಗೂ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು. ಪಂಚೇಂದ್ರಿಯಗಳು ಶುದ್ಧವಾಗಿಟ್ಕೋಬೇಕು. ಪಂಚೇಂದ್ರಿಯಗಳು ಶುದ್ಧವಾಗಿಟ್ಕೊಳಕ್ಕೆ ಏನು ಬೇಕೋ ಆ ತರಬೇತಿಯನ್ನು ಪಡಿಬೇಕು. ನಾನು ಭಾಗ 1ರಲ್ಲಿ ಹೇಳಿದ್ದೀನಿ. ಈಗ ಭಾಗ 2ರಲ್ಲಿ ನಾನು ಅದನ್ನು ಮುಂದುವರಿಸ್ತೀನಿ. ಪ್ರತಿಯೊಬ್ಬ ಹೆಣ್ಮಕ್ಳು ಗಂಡು ಮಕ್ಕಳನ್ನು ಕಣ್ಣೆತ್ತಿ ನೋಡಬಾರ್ದು, ಪರಪುರುಷರನ್ನು ಕಣ್ಣೆತ್ತಿ ನೋಡಬಾರ್ದು. ಇದು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬರು ನಾವು ಏನು ದೇವರನ್ನು ಪೂಜೆ ಮಾಡ್ತೀವಿ, ದೇವರನ್ನು ಯಾವ ಭಾವನೆಯಿಂದ ನೋಡ್ತೀವಿ, ಆ ಭಾವನೆಯಿಂದ ಪ್ರತಿಯೊಬ್ಬರನ್ನು ನೋಡಬೇಕು. ಪ್ರತಿಯೊಬ್ಬರನ್ನು ದೇವರು ಅಂತ ತಿಳ್ಕೊಂಡೇ ಮಾತಾಡಿಸ್ಬೇಕು, ನೋಡಬೇಕು. ಪವಿತ್ರ ಭಾವನೆಯಿಂದ ನೋಡಬೇಕು. ಪ್ರತಿಯೊಬ್ಬರನ್ನು ತಂದೆ ತಾಯಿ ಅಂತ ತಿಳ್ಕೊಬೇಕು. ಪ್ರತಿಯೊಬ್ಬರನ್ನು ತಂದೆ ತಾಯಿ ಅಂತ ತಿಳ್ಕೊಂಡೇ ಮಾತಾಡಬೇಕು. ಆದರೆ ಕಣ್ಣೆತ್ತಿ ಅವ್ರ ಮುಖ ನೋಡಬಾರ್ದು, ಕಾಲು ನೋಡಿ ಮಾತಾಡಬೇಕು. ಆಮೇಲೆ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಮುಟ್ಟಬಾರ್ದು. ಸಪ್ತಧಾತುಗಳು ನಾಶ ಆಗುವಂಥದ್ದು ಯಾವುದನ್ನು ಮಾಡಬಾರ್ದು. ಆಮೇಲೆ ಸರಳವಾದ ಜೀವನ ಇರಬೇಕು. ತುಂಬ ಅಲಂಕಾರ ಮಾಡ್ಕೋಬಾರ್ದು. ಮೈ ಮೇಲೆಲ್ಲ ಬಂಗಾರ ಬಟ್ಟೆ ಅವೆಲ್ಲ ಹಾಕ್ಕೋಬಾರ್ದು. ಮೈ ತುಂಬ ಬಟ್ಟೆ ಹಾಕ್ಕೋಬೇಕು. ಯಾವಾಗಲೂ ಸರಳವಾಗಿರಬೇಕು. ಸರಳ ಜೀವನ ಮಾಡಬೇಕು. ಸರಳ ವ್ಯಕ್ತಿತ್ವನೇ ಇರಬೇಕು. ಆಮೇಲೆ ಯಾವಾಗಲೂ ಪವಿತ್ರವಾದ ಸಂಗತಿಗಳನ್ನೇ ನೋಡಬೇಕು. ಪವಿತ್ರವಾದ ಸಂಗತಿಗಳನ್ನೇ ಕೇಳಬೇಕು. ಪವಿತ್ರವಾದ ಸತ್ಸಂಗದಲ್ಲಿ ಇರಬೇಕು. ಆಮೇಲೆ ಯಾವಾಗಲೂ ಪವಿತ್ರವಾದ ಗ್ರಂಥಗಳನ್ನು ಓದಬೇಕು, ಗ್ರಂಥ ಪಠಣ ಮಾಡಬೇಕು. ಯಾವಾಗಲೂ ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು, ನೋಡಬೇಕು, ಓದಬೇಕು. ಪ್ರತಿಯೊಂದು ಗುರುಗಳಿಂದಲೇ ಆಗಬೇಕು, ಸ್ವಂತ ಮಾಡೋಂಗಿಲ್ಲ. ಸ್ವಂತವಾಗಿ ಯಾವುದೇ ಗ್ರಂಥಗಳನ್ನು ಓದೋಂಗಿಲ್ಲ. ಎಲ್ಲ ಗುರುಗಳಿಂದ ಕೇಳಿ ಪಡಿಬೇಕು. ಜ್ಞಾನವನ್ನು ಗುರುಗಳಿಂದ ಪಡಿಬೇಕು. ಮತ್ತು ಬೆಳಿಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಾಯಂಕಾಲ ಒಂದು ಸತಿ ಸ್ನಾನ ಮಾಡಬೇಕು. ದೇಹವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೋಬೇಕು. ದೇಹದ ಅಣು ಅಣು ಕಣ ಕಣವೂ ಕೂಡ ಸ್ವಚ್ಛವಾಗಿರಬೇಕು. ಮತ್ತು ಆಹಾರ ಪದ್ಧತಿ, ತಾಜಾ ಆಹಾರ ಮತ್ತು ಸಾತ್ವಿಕ ಆಹಾರವನ್ನು ತಗೋಬೇಕು. ಅದು ಗುರುಗಳ ಮಾರ್ಗದರ್ಶನದಂತೆ. ಮತ್ತು ಆವಾಗವಾಗ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಉಪವಾಸ ವ್ರತ ಮಾಡೋದ್ರಿಂದ ದೇಹದಲ್ಲಿ ಒಂದು ನವ ಚೈತನ್ಯ ಬರುತ್ತೆ. ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು, ಕೆಟ್ಟ ವಿಷ ಪದಾರ್ಥಗಳು ಎಲ್ಲ ನಿರ್ಮೂಲನೆ ಆಗುತ್ತೆ. ದೇಹ ಸ್ವಚ್ಛ ಆಗುತ್ತೆ. ಮತ್ತು ಪ್ರತಿ ದಿವಸ 2 ಸತಿ ಮಲಮೂತ್ರ ವಿಸರ್ಜನೆ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಮಾಡಬೇಕು. ಹೊಟ್ಟೆಯನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಮತ್ತು ಜನನೇಂದ್ರಿಯನ್ನು ನೋಡ್ಕೋಬಾರ್ದು, ಮುಟ್ಟಬಾರ್ದು. ಅದು ಸ್ನಾನ ಮಾಡ್ಬೇಕಾರಷ್ಟೇ ಕ್ಲೀನ್ ಮಾಡಬೇಕು. ಮತ್ತು ಯಾವ ಸಮಯದಲ್ಲೂ ಅದನ್ನು ನೋಡಬಾರ್ದು, ಮುಟ್ಟಬಾರ್ದು. ಮತ್ತು ಬೆಳಿಗ್ಗೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳೋದು ಪ್ರಾಕ್ಟೀಸ್ ಮಾಡಬೇಕು. ಹೆಣ್ಮಕ್ಳಾದವರು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು. 6 ಗಂಟೆ ಒಳಗಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಬೇಕು. ಇದು ಪ್ರತಿ ದಿವಸ ಮಾಡಬೇಕು. ಒಂದಿನವೂ ತಪ್ಪಬಾರ್ದು. ಮತ್ತು ಗುರುಗಳ ಮಾರ್ಗದರ್ಶನದಂತೆ ಮಾಡಬೇಕು. ಪ್ರತಿದಿನ ಬೇಗ ಮಲಗಿ ಬೇಗ ಏಳಲೇಬೇಕು ಹೆಣ್ಮಕ್ಳಾದವರು. ಆಮೇಲೆ ಯಾವಾಗಲೂ ಲೂಸನ್ ಬಟ್ಟೆ ಹಾಕೋಬೇಕು. ಜನನೇಂದ್ರಿಯಕ್ಕೆ ಬಟ್ಟೆ ಟಚ್ ಆಗಬಾರ್ದು. ಆ ಥರ ಲೂಸನ್ ಬಟ್ಟೆ ಹಾಕೋಬೇಕು. ಟೈಟ್ ಪ್ಯಾಂಟು, ಟೈಟ್ ಚಡ್ಡಿ ಅಂಥವೆಲ್ಲ ಹಾಕೋಬಾರ್ದು. ಅವು ಜನನೇಂದ್ರಿಯಕ್ಕೆ ಯಾವುದೂ ಟಚ್ ಆಗಬಾರ್ದು. ಬಟ್ಟೆ ಜನನೇಂದ್ರಿಯಕ್ಕೆ ಟಚ್ ಆಗಬಾರ್ದು. ಆ ಥರ ಮೇಂಟೈನ್ ಮಾಡಬೇಕು. ತುಂಬ ಲೂಸಾಗಿರೋದು, ಲಂಗ ಸೀರೆ ಆ ಥರ ತುಂಬ ಲೂಸಾಗಿರೋಂಥ ಬಟ್ಟೆಗಳ್ನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಜನನೇಂದ್ರಿಯಕ್ಕೆ ಟಚ್ ಮಾಡಬಾರ್ದು. ಬಟ್ಟೆ ಟೈಟ್ ಡ್ರೆಸ್ ಹಾಕೋಬಾರ್ದು. ಮತ್ತು ಯಾವಾಗಲೂ ಸ್ವಚ್ಛವಾಗಿರುವ ಬಟ್ಟೆನೇ ಹಾಕ್ಕೋಬೇಕು. ಆಮೇಲೆ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾವಾಗಲೂ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು. ತನ್ನ ಜೀವನದ ಬಗ್ಗೆ, ತನ್ನ ಶ್ರೇಯಸ್ಸಿನ ಬಗ್ಗೆ, ಕುಟುಂಬದ ಶ್ರೇಯಸ್ಸಿನ ಬಗ್ಗೆ ಯೋಚನೆ ಮಾಡಬೇಕು. ಒಳ್ಳೆಯ ಸಂಗತಿಗಳನ್ನು ಯೋಚನೆ ಮಾಡಬೇಕು. ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು. ಕೆಲವರು ಮೊಬೈಲ್ನಲ್ಲಿ, ಟಿ ವಿನಲ್ಲಿ ಕೆಟ್ಟ ಕೆಟ್ಟ ದೃಶ್ಯಗಳನ್ನು ನೋಡ್ತಾರೆ. ಹಾರರ್ದು ಮೂವೀಸ್ ನೋಡ್ತಾರೆ. ಹೆದರಿಕೆ ಆಗೋಂಥದ್ದು, ಭಯ ಆಗೋಂಥದ್ದು, ಕೊಲೆ ಮಾಡೋವಂಥದ್ದು, ತುಂಬ ಕೆಟ್ಟ ಕೆಟ್ಟ ವಿಚಾರಗಳನ್ನು ನೋಡ್ತಾರೆ, ಕೇಳ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಕೇಳಬಾರ್ದು.
ಇದನ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಯಾವಾಗಲೂ ಉಚ್ಚ ಧ್ಯೇಯ ಮತ್ತು ಆದರ್ಶ ವಿಚಾರಗಳನ್ನು ಯಾವಾಗಲೂ ಮನನ ಮಾಡ್ತಾ ಇರಬೇಕು. ಆತ್ಮ ಸಂಶೋಧನೆ ಆಗಬೇಕು, ಆತ್ಮ ಸಂಯಮದಿಂದ ಇರಬೇಕು, ಮತ್ತು ಸತತ ಉದ್ಯೋಗ ಮಾಡಬೇಕು. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ 1 ನಿಮಿಷ 1 ಸೆಕೆಂಡು ಕೂಡ ಸುಮ್ಮನೆ ಇರಬಾರ್ದು. ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು. ಮನೆ ಕೆಲಸ ಮಾಡ್ತಾ ಇರಬೇಕು. ಮನೆ ಕೆಲಸ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಕೈ ಕಾಲು ಉಪಯೋಗಿಸಿ ಕೆಲಸ ಮಾಡ್ತಾ ಇರಬೇಕು. ಯಾವಾಗಲೂ ಬ್ಯುಸಿಯಾಗಿರಬೇಕು. 1 ನಿಮಿಷ 1 ಸೆಕೆಂಡು ಕೂಡ ಫ್ರೀಯಾಗಿರಬಾರ್ದು. ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು. ಆಗ ಹೆಣ್ಣು ಮಕ್ಕಳು ತುಂಬ ಆರೋಗ್ಯವಾಗಿ ಶಕ್ತಿಶಾಲಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಶಕ್ತಿ ನಾಶ ಮಾಡಿಕೊಂಡ್ರೆ ಉತ್ಸಾಹ ಇರಲ್ಲ, ಉಲ್ಲಾಸ ಇರಲ್ಲ, ದೇಹ ದುರ್ಬಲ ಆಗುತ್ತೆ. ಅದಕ್ಕೆ ಶಕ್ತಿ ನಾಶ ಮಾಡ್ಕೋಬಾರ್ದು. ಯಾವಾಗಲೂ ಉತ್ಸಾಹಶೀಲರಾಗಿರಬೇಕು, ಚಟುವಟಿಕೆಯಿಂದ ಕೂಡಿರಬೇಕು. ಶಕ್ತಿ ನಾಶ ಮಾಡಿಕೊಂಡ್ರೆ ಉತ್ಸಾಹ ಬರಲ್ಲ. ಶಕ್ತಿ ಸಂರಕ್ಷಣೆ ಮಾಡಬೇಕು, ಶಕ್ತಿ ಉತ್ಪಾದನೆ ಮಾಡಬೇಕು. ಯಾವ ರೀತಿ ಶಕ್ತಿನ ರಕ್ಷಣೆ ಮಾಡಿ ಕಾಪಾಡ್ಕೋಬೇಕು ಅನ್ನೋದನ್ನು ಗುರುಗಳಿಂದ ಕೇಳಿ ತಿಳ್ಕೊಂಡು ಅದರ ಆಜ್ಞೆಯಂತೆ ಅವರ ಮಾರ್ಗದರ್ಶನದಂತೆ ನಡಿಬೇಕು. ಯಾವಾಗಲೂ ಶೀಲತೆಯಿಂದ ಸತತ ಉದ್ಯೋಗದಲ್ಲಿ ತೊಡಗಬೇಕು. ಆಮೇಲೆ ಯಾವಾಗಲೂ ಒಳ್ಳೆ ಗಾಳಿಯನ್ನು ಕುಡಿಬೇಕು. ಕೆಟ್ಟ ಗಾಳಿಯನ್ನು ಕುಡಿಬಾರ್ದು, ಒಳ್ಳೆ ಗಾಳಿಯನ್ನು ಕುಡಿಬೇಕು. ಸೂರ್ಯನಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡಬೇಕು. ಯಾಕೆ ಅಂತಂದರೆ ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬೀಳಬೇಕು. ಅದಕ್ಕೆ ಅವರು ಸೂರ್ಯನ ಪೂಜೆ ಮಾಡಲೇಬೇಕು. ಆಮೇಲೆ ಎಲ್ಲದರಲ್ಲೂ ಮಿತಿ ಇರಬೇಕು, ಸರಳತೆ ಇರಬೇಕು, ನಿಯಮಿತವಾಗಿರಬೇಕು. ಯಾವುದನ್ನು ಅತಿಯಾಗಿ ಮಾಡಬಾರ್ದು. ಯಾವಾಗಲೂ ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕು. ನಿಯಮಿತತನ ಇರಬೇಕು. ಆಮೇಲೆ ಸ್ವಧರ್ಮ ಅನುಷ್ಠಾನ ಮಾಡಬೇಕು. ನೀವು ನಿಮ್ಮ ಮನೆ ದೇವರು ಪೂಜೆ ಮಾಡಬೇಕು. ಮತ್ತು ಮನೆ ದೇವರಿಗೆ ಯಾವ ರೀತಿ ನಡ್ಕೋಬೇಕೋ ಅದೇ ಥರ ನಡ್ಕೋಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಏನು ಶಾಸ್ತ್ರ ಸಂಪ್ರದಾಯ ಇದೆ ಅದನ್ನು ಪಾಲನೆ ಮಾಡಬೇಕು. ಹುಟ್ಟಿದ ಮನೆಯಲ್ಲಿ ಮದುವೆ ಆಗೋ ತನಕ ಹುಟ್ಟಿದ ಮನೆಯ ಶಾಸ್ತ್ರ ಸಂಪ್ರದಾಯವನ್ನು ಪಾಲನೆ ಮಾಡಬೇಕು. ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ಏನಿರುತ್ತೋ ಆ ಶಾಸ್ತ್ರ ಸಂಪ್ರದಾಯಗಳನ್ನು ನೀವು ಪಾಲನೆ ಮಾಡಬೇಕು. ನೀವು ಎಲ್ಲಿ ಯಾವ ಜಾಗದಲ್ಲಿದ್ದೀರೋ ಆ ಜಾಗದ ಶಾಸ್ತ್ರ ಸಂಪ್ರದಾಯವನ್ನು ನೀವು ಪಾಲನೆ ಮಾಡಬೇಕು. ಸ್ವಧರ್ಮಾನುಷ್ಠಾನ ಮಾಡಬೇಕು. ಯಾವಾಗಲೂ ಪ್ರತಿ ಕ್ಷಣವೂ ನೀವು ಶಾಸ್ತ್ರ ಸಂಪ್ರದಾಯ, ಆಚಾರ ವಿಚಾರ, ನಡೆ ನುಡಿ ಈ ಆಚರಣೆಗಳಲ್ಲೇ ತೊಡಗಿರಬೇಕು. ನಿಮ್ಮ ಮನೆತನದ ಧರ್ಮ ಶಾಸ್ತ್ರವನ್ನು ನೀವು ತಪ್ಪದೆ ಪಾಲಿಸಬೇಕು, ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಮನೆಗಿರೋರೆಲ್ಲರೂ ಕೂಡ ಹೆಣ್ಮಕ್ಕಳಿಗೆ ಈ ಒಂದು ಆಚರಣೆ ಮಾಡೋದಕ್ಕೆ ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು. ಆಮೇಲೆ ಯಾವಾಗಲೂ ಆತ್ಮವಿಶ್ವಾಸದಿಂದ ಇರಬೇಕು. ಆತ್ಮವಿಶ್ವಾಸದಿಂದ ಇರಬೇಕು ಅಂತಂದರೆ ಶಕ್ತಿ ಸಂಪನ್ನರಾಗಿದ್ದರೆ ಮಾತ್ರ ಆತ್ಮವಿಶ್ವಾಸ ಬರೋದು. ಶಕ್ತಿ ಸಂಪನ್ನರಾಗಿದ್ದರೆ ಕೆಟ್ಟತನ ಮಾಡೋದಿಲ್ಲ, ಒಳ್ಳೆಯತನನೇ ಮಾಡೋದು, ಒಳ್ಳೆಯವರೇ ಆಗಿರ್ತಾರೆ. ಶಕ್ತಿ ಸಂಪಾದನೆ ಮಾಡಿದವರೆಲ್ಲ ಒಳ್ಳೆ ಕೆಲಸಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯದನ್ನೇ ಮಾಡೋರೇ ಆಗಿರ್ತಾರೆ. ಆದ್ದರಿಂದ ನೀವು ಆತ್ಮವಿಶ್ವಾಸ ಮತ್ತು ಆತ್ಮ ಸನ್ಮಾನವನ್ನು ಯಾವಾಗಲೂ ಮಾಡ್ಕೋಬೇಕು. ಯಾವಾಗಲೂ ಶಕ್ತಿಶಾಲಿಯಾಗಿ ಇರಬೇಕು. ಮನಸ್ಸಿನ ಪ್ರಸನ್ನತೆಯನ್ನು ಕಾಪಾಡ್ಕೋಬೇಕು. ಮನಸ್ಸು ಅಂದರೆ ಅಂಗಾಂಗಗಳ ಶಕ್ತಿ. ಹೃದಯ, ಕಿಡ್ನಿ, ಲಿವರು, ಲಂಗ್ಸು ಇವೇನು 5 ಇದಾವಲ್ಲ, ಬ್ರೈನು, ಈ 5 ನಮ್ಮ ಅಂಗಾಂಗಗಳು ಚೆನ್ನಾಗಿ ಇಟ್ಕೋಬೇಕು. ಶಕ್ತಿಶಾಲಿಯಾಗಿ ಆರೋಗ್ಯವಾಗಿ ಇಟ್ಕೋಬೇಕು. ಆಗ ಮನಸ್ಸು ಚೆನ್ನಾಗಿರುತ್ತೆ. ಮನಸ್ಸು ಅಂದರೆ ಏನು ಬೇರೆ ಅಲ್ಲ. ಮನಸ್ಸು ಅಂದರೆ ನಿನ್ನ ದೇಹದಲ್ಲಿರ್ತಕ್ಕಂಥ ಬಾಡಿ ಪಾರ್ಟ್ಸು, ಅಂಗಾಂಗಗಳು. ಅವು ಚೆನ್ನಾಗಿ ಕೆಲಸ ಮಾಡಬೇಕು, ಶಕ್ತಿಶಾಲಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಅದಕ್ಕೆ ಏನು ಮಾಡಬೇಕೋ ಅದನ್ನು ತಂದೆ ತಾಯಿ ಮತ್ತು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನೀವು ಅದನ್ನು ಮಾಡಬೇಕು. ನೀನು ಹುಟ್ಟಿದಾಗಿಂದ ಸಾಯೋವರೆಗೂ ಗುರು ಆಶ್ರಯದಲ್ಲೇ ಇರಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕು. ಆಮೇಲೆ ವಿಷಯ ದೋಷ ದೃಷ್ಟಿಯನ್ನು ಮಾಡಬಾರ್ದು. ಅಂದರೆ ನಿನ್ನ ಮನಸ್ಸು ಕೆಟ್ಟೋಗುವಂತಹ ಯಾವುದೇ ವಿಷಯವನ್ನು ನೀನು ನೋಡೋದು, ಕೇಳೋದು, ಮಾತಾಡೋದು ಮಾಡಬಾರ್ದು. ನಿನ್ನ ಸಪ್ತಧಾತುಗಳು ನಾಶವಾಗುವಂಥ ಯಾವುದೇ ವಿಷಯವನ್ನು ಮಾಡಬಾರ್ದು. ಸಪ್ತಧಾತುಗಳಲ್ಲಿ ಒಂದು ಕೂಡ ನಾಶವಾಗಬಾರ್ದು. ಆ ಥರ ಮೇಂಟೈನ್ ಮಾಡಬೇಕು. ಸಪ್ತಧಾತುಗಳಂದರೆ ಯಾವ್ಯಾವು? ನಿನ್ನ ಬಾಯಲ್ಲಿ ಬರ್ತಕ್ಕಂಥ ರಸ, ಲಾಲಾರಸ, ಮತ್ತು ರಕ್ತ, ಮಾಂಸ, ಕೊಬ್ಬು, ಮೂಳೆ, ಮಜ್ಜೆ, ವೀರ್ಯ. ಇವು 7 ನಮ್ಮ ಶಕ್ತಿಗಳು.
ಇವು ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡ್ತವೆ. ಇವನ್ನು ಸಪ್ತ ಧಾತುಗಳು ಅಂತ ಕರೀತಾರೆ, 7 ಟಿಶ್ಯೂಸ್, 7 ಎಲಿಮೆಂಟ್ಸ್ ಅಂತ ಕರೀತಾರೆ. ಇವನ್ನು ನೀವು ಕಾಪಾಡ್ಕೋಬೇಕು. ಇವು ಕೆಟ್ಟೋಗಬಾರ್ದು, ನಾಶ ಆಗಬಾರ್ದು. ಅದಕ್ಕೋಸ್ಕರ ನೀವು ಮನಸ್ಸಿನ ಪ್ರಸನ್ನತೆಯನ್ನು ಮೇಂಟೈನ್ ಮಾಡಬೇಕು. ವಿಷಯ ದೋಷ ದೃಷ್ಟಿಯನ್ನು ನೀವು ಎಚ್ಚರಿಕೆ ವಹಿಸಬೇಕು, ಕಂಟ್ರೋಲ್ ಮಾಡಬೇಕು. ಆಮೇಲೆ ಲೋಕ ನಿಂದನೆಯ ಭೀತಿ ಇರಬೇಕು. ಏನಾದರೂ ತಪ್ಪು ಮಾಡಿದರೆ ಜನ ನಿನ್ನ ಬೈತಾರೆ, ಜನ ನಿನಗೆ ದ್ವೇಷ ಮಾಡ್ತಾರೆ, ಆ ಒಂದು ಭಯ ಇರಬೇಕು. ಒಂದು ಸತಿ ಕಳ್ಳ ಆದರೆ ಜೀವನ ಪರ್ಯಂತ ಕಳ್ಳ, ಒಂದು ಸತಿ ಕೆಟ್ಟವನಾದರೆ ಜೀವನ ಪರ್ಯಂತ ಕೆಟ್ಟವನು. ಆದ್ದರಿಂದ ಯಾವುದೇ ಕಾರಣಕ್ಕೂ ಲೋಕನಿಂದನೆಯ ಭೀತಿ ಇರಬೇಕು. ನೀನು ಜಗತ್ತಿಗೆ ತೋರಿಸ್ಬೇಕು, ನೀನು ಯಾರು ಏನು ಅಂತ ಹೇಳ್ಬಿಟ್ಟು ಜಗತ್ತಿಗೆ ತೋರಿಸ್ಬೇಕು. ನೀನು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು, ಆಚರಣೆ ಮಾಡಬೇಕು. ಅದನ್ನು ಜನ ನೋಡಬೇಕು, ಜನ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಬೇಕು. ಆ ಥರ ನೀನು ಇರಬೇಕು. ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು, ಕೆಟ್ಟದ್ದನ್ನು ನೋಡೋದು ಕೇಳೋದು ಮಾಡಬಾರ್ದು, ಕೆಟ್ಟವಳು ಅಂತ ಅನ್ನಿಸ್ಕೋಬಾರ್ದು. ಒಂದು ಸತಿ ನೀನು ಕಳ್ಳ ಆಗ್ಬಿಟ್ರೆ ಸಾಯೋವರೆಗೂ ಕಳ್ಳನೇ. ಆದ್ದರಿಂದ ಲೋಕನಿಂದನೆಯ ಭೀತಿ ಇರಬೇಕು. ಮನೆ ಕೆಲಸ ಚೆನ್ನಾಗಿ ಮಾಡಬೇಕು. ದೇವಸ್ಥಾನ, ದೇವ್ರ ಪೂಜೆ, ಆಚಾರ ವಿಚಾರ, ಭಕ್ತಿ ಇವನ್ನೆಲ್ಲ ಚೆನ್ನಾಗಿ ಮಾಡಬೇಕು. ಆಮೇಲೆ ಯಾವಾಗಲೂ ದೇವರ ಪೂಜೆ, ದೇವರ ಧ್ಯಾನದಲ್ಲಿ ತೊಡಗಿರಬೇಕು. ಪ್ರಪಂಚದ ಮೂಲೆ ಮೂಲೆಯಲ್ಲಿ, ಎಲ್ಲ ದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಇಲ್ಲ. ಹೆಣ್ಣು ಮಕ್ಕಳು ತುಂಬ ಹಿಂಸೆ ಅನುಭವಿಸ್ತಾ ಇದ್ದಾರೆ, ನಾನಾ ಕಷ್ಟಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದನ್ನು ಯಾರೂ ಕೇಳೋರಿಲ್ಲ. ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡಬೇಡಿ, ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಡಿ, ಅನಾಥರಿಗೆ ಆಶ್ರಯ ಕೊಡಿ, ಗಂಡ ಸತ್ತವರಿಗೆ ಆಶ್ರಯ ಕೊಡಿ, ಮುದುಕಿಯರಿಗೆ ಆಶ್ರಯ ಕೊಡಿ, ಚಿಕ್ಕ ಮಕ್ಕಳು ಅನಾಥ ಮಕ್ಕಳಿಗೆ ಆಶ್ರಯ ಕೊಡಿ. ನೀವು ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿ ಅನಾಥರು, ವಿಧವೆಯರು, ಮುದುಕಿಯರು, ಹೆಣ್ಣು ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಜೀವನ ಮಾರ್ಗವನ್ನು ಕಲ್ಪಿಸಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅಧಿಕಾರಿಯನ್ನಾಗಿ ಮಾಡಿ, ವಿಧವೆಯರಿಗೆ ಜೀವನ ಒಂದು ಮಾರ್ಗ ತೋರಿಸಿ, ಅವರ ಒಂದು ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿಸಿ ಅವರ ಜೀವನ ಚೆನ್ನಾಗಿರುವಂತೆ ಮಾಡಿ. ಮುದುಕಿಯರು ಆಶ್ರಯಿಸಿ, ಮುದುಕಿಯರನ್ನು ಆಶ್ರಯ ಕೊಡಿ. ಮುದುಕಿಯರು ಸಾಯುವವರೆಗೂ ಸುಖವಾಗಿ ಸಂತೋಷವಾಗಿ ಇರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ. ನಮ್ಮ ದೇಶದಲ್ಲಿ, ಇಡೀ ನಮ್ಮ ಪ್ರಪಂಚದಲ್ಲಿ ನೂರಾರು ಸಾವಿರಾರು ಕೋಟ್ಯಾನುಕೋಟಿ ಸಂಘಗಳಿದ್ದಾವೆ. ಆ ಪ್ರತಿಯೊಂದು ಸಂಘನೂ ಸಮಾಜ ಸೇವೆ ಅಂತ ಮಾಡಿದರೆ ಈ ಭೂಮಿ ಮೇಲೆ ಯಾರು ಬಡವರೇ ಇರಲ್ಲ. ಉದಾಹರಣೆ, ಒಬ್ಬ ಗಂಡ ಸತ್ತವಳಿರ್ತಾಳೆ, ಆಕೆ ಗಂಡ ಸತ್ತಿರ್ತಾಳೆ, ಆಕೆಗೆ ಜೀವನ ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ, ಊಟ ಇಲ್ಲ, ಕೆಲಸ ಇಲ್ಲ, ದುಡ್ಡಿಲ್ಲ, ನರಳಿ ಸಾಯ್ತಿರ್ತಾಳೆ. ಅಂಥವ್ರು ಯಾರಿದ್ದಾರೆ ಅವ್ರಿಗೆ ಆಶ್ರಯ ಕೊಡಿ, ಅವ್ರಿಗೆ ಉದ್ಯೋಗ ಕೊಡಿಸಿ, ಅವರೊಂದು ವ್ಯಾಪಾರ ಉದ್ಯೋಗ ಮಾಡ್ಕೊಂಡು ಹೋಗೋ ಥರ ಮಾಡಿ ಜೀವನ ನಡೆಸಂಗೆ ಮಾಡಿ. ಸಂಘ ಸಂಸ್ಥೆಗಳು ಸಹಾಯ ಮಾಡಿ. ಯಾರಾದರೂ ಒಬ್ಬರು ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಾರೆ ಅಂದರೆ ಅವರಿಗೆ ಅನುಮಾನ ಪಡಬೇಡಿ, ಬೈಬೇಡಿ, ಅವರಲ್ಲಿರುವ ಆಸಕ್ತಿಯನ್ನು ಸಾಯಿಸಬೇಡಿ. ಯಾರೇ ಆಗಲಿ ಅನಾಥರಿಗೆ, ವಿಧವೆಯರಿಗೆ ಅಥವಾ ಮುದುಕಿಯರಿಗೆ ಸಹಾಯ ಹಸ್ತ ನೀಡ್ತಾರೆ ಅಂದರೆ ಅವರನ್ನು ಗೌರವಿಸಿ, ಅವರಿಗೆ ಒಳ್ಳೆಯ ಭಾವನೆಯನ್ನು ಬರಂಗೆ ಮಾಡಿ, ಅವರು ಇನ್ನೂ ಹೆಚ್ಚು ಹೆಚ್ಚು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂದರೆ ಅಪಾರವಾದ ಶಕ್ತಿ ಬೇಕು. ಆ ಶಕ್ತಿಯನ್ನು ಸಂಪಾದನೆ ಮಾಡಿ. ಶಕ್ತಿ ಬಹಳ ಮುಖ್ಯ.